ಮೊದಲನೆಯಾಗಿ ನನ್ನ ಪೂಜ್ಯ ಗುರುಗಳಾದ ಕೊಪ್ಪದ ನಿವಾಸಿ ಶ್ರೀ ಬಾಲಗೋಪಾಲ್ ಜೋಯಿಸ್ ಅವರ ಪಾದಗಳಿಗೆ ನಮಿಸುತ್ತಾ, ಈ ವೇದಿಕೆಯಲ್ಲಿ ಕೂರಲು ಅರ್ಹನಾದ ವ್ಯಕ್ತಿಯನ್ನು ಜನ್ಮವಿದ್ದ ನನ್ನ ಮಾತಾಪಿತೃಗಳಿಗೆ ವಂದಿಸುತ್ತಾ, ನನ್ನ ಪ್ರತಿಯೊಂದು ಆಸೆಗೆ ಪೂರಕವಾಗಿ ತನ್ನ ಜೀವನವನ್ನು ಸವಿಸುತ್ತು ಬಂದಿರುವ ನನ್ನ ಧರ್ಮಪತ್ನಿಯ ಮಾತಾಪಿತೃಗಳಿಗೆ ವಂದಿಸುತ್ತಾ, ಇಲ್ಲಿ ಸಭೆಯಲ್ಲಿರ್ತಕ್ಕಂಥ ವಯೋವೃದ್ಧರು ಹಾಗೂ ಜ್ಞಾನವೃದ್ಧರಿಗೆ ನಮಸ್ಕರಿಸುತ್ತಾ ನನ್ನ ಒಂದು ಎರಡು ಅನಿಸಿಕೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಆಶೀರ್ವಚನ ಮಾಡಿದ್ರು, ಅದು ಮಾಡಿದ್ರು, ಇದು ಮಾಡಿದ್ರು, ಅದು ಯಾವುದು ಮಾಡಿ ಬರೋದಿಲ್ಲ. ಮನೆಗೆ ಬನ್ನಿ, 4 ಗಂಟೆಯಲ್ಲಿ 8 ಗಂಟೆಗೆ ಕೂತ್ಕೊಳ್ಳಿ, ನಿಮಗೂ ಹೊಟ್ಟೆ ಹಸುವಾಗಬೇಕು, ನೀವು ಹೋಗ್ಬೇಕು, ಕಲಿಯೋರು ನಾ ಬಿಡೋದಿಲ್ಲ. ಇಲ್ಲಿ ಮಾತಾಡಬೇಕು, ನನಗೆ ಬರೋದಿಲ್ಲ. ಏನು ಕೇಳ್ತೀರಾ ಅಲ್ಲಿ ಕೇಳಿದಾಗ ನಾವು ಉತ್ತರ ಕೊಡ್ತೀನಿ. ಉತ್ತರ ಕೊಡದಲ್ಲೇ ಮಾತಾಡಿದ್ರೆ ಅಥವಾ ಪ್ರಶ್ನೆ ಕೇಳದಲ್ಲೇ ಮಾತಾಡಿ ಅಂತ ನನಗೆ ಬರೋದಿಲ್ಲ. ಆದ್ರೂ ಸ್ವಾಭಾವಿಕ ನಿಮ್ಗೆ ಅಲ್ಲಿ ಏನು ಹೇಳ್ತಾ ಇದ್ದೀನೋ ಅದನ್ನು ಈ ದಿನ ಎಲ್ಲರಲ್ಲೂ ಒಟ್ಟಿಗೆ ಒಂದ್ಸರಿ ಹಂಚ್ಕೋಬೇಕು ಅಂತ ನಾನು ಆಸೆ ಪಡ್ತೇನೆ. ನಾನು ಈ ವೇದಿಕೆಯನ್ನು ಅಲಂಕರಿಸಲು ಬಹಳಷ್ಟು ಜನ ಅವರ ಜೀವನವನ್ನು ತ್ಯಾಗ ಮಾಡಿದ್ದಾರೆ. ನನ್ನ ತಂದೆ ತಾಯಿಗಳು, ನನ್ನ ಅತ್ತೆ ಮಾಮಗಳು, ನನ್ನ ಹೆಂಡತಿ ಹಾಗೂ ನನ್ನ ಹೆಂಡತಿಯ ತಮ್ಮನ ಸಂಸಾರ, ತಂಗಿಯ ಸಂಸಾರ, ಇವತ್ತು ನನ್ನ ಸಮಯವನ್ನು ಇಲ್ಲಿ ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದರೆ ಅವರೆಲ್ಲರೂ ಅವರವರ ಜಾಗದಲ್ಲಿ ನನಗೆ ಸಹಾಯವನ್ನು ನೀಡ್ತಾ ಇದ್ದಾರೆ. ಅವರನ್ನು ಈ ಸಮಯದಲ್ಲಿ ದೊಡ್ಡವರಿಗೆ ನಮಸ್ಕರಿಸುತ್ತಾ, ನನಗಿಂತ ಕಿರಿಯರಾದ ನನ್ನ ಬಂಧುಗಳಿಗೆ ಆಶೀರ್ವಾಚನವನ್ನು ಕೊಡುತ್ತಾ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆ ನನ್ನ ಮಕ್ಕಳು, ನಾನು ಬಂದವರಿಗೆಲ್ಲ ಹೇಳ್ತೀನಿ, ಯಾವ್ಯಾವ ವಯಸ್ಸಲ್ಲಿ ಯಾವ್ಯಾವುದನ್ನು ಮಾಡಬೇಕೋ ನೀವು ಮಾಡಿ ಅಂತ ಮಕ್ಕಳಿಗೆ ಹೇಳಿರ್ತೀನಿ. ಚೇಷ್ಟೆ ಮಾಡಿ, ಹಾಡು ಕೇಳಿ, ಟಿ ವಿ ನೋಡಿ, ಪ್ರತಿಯೊಂದು ಹೇಳಿರ್ತೀನಿ. ಆದರೆ ನನ್ನ ಮಕ್ಕಳಿಗೆ ಅದನ್ನು ಅವಕಾಶ ಮಾಡಿಕೊಟ್ಟಿರೋಲ್ಲ. ನಾನು ಅದನ್ನು ಸಹನೆಯಿಂದ ಕಳ್ಕೊಂಡು ನಮ್ಮ ಮನೆಯಲ್ಲಿ ಯಾವ ವಾತಾವರಣವನ್ನು ಬೇಕೋ ಆ ವಾತಾವರಣವನ್ನು ಸೃಷ್ಟಿ ಮಾಡಿ ನನ್ನ ಅಭಿವೃದ್ಧಿಗೆ ಅಥವಾ ನನ್ನಲ್ಲಿ ಬಂದಿರತಕ್ಕಂತಹ ಜನಗಳಿಗೆ ಯಾವ ರೀತಿ ವರ್ತಿಸಬೇಕೋ ಆ ರೀತಿ ಸ್ಪಂದಿಸಿಕೊಂಡು ಅವರ ಜೀವನದ ಕೆಲವು ಅಮೂಲ್ಯ ಕ್ಷಣಗಳೇನಿರುತ್ತೆ ಅದನ್ನು ನನಗಾಗಿ ತ್ಯಾಗ ಮಾಡಿದ್ದಾರೆ. ಅದು ನಿಮಗೆಲ್ಲ ವೈಶಿಷ್ಟ್ಯ ಅಂತ ಅನ್ಕೋಬೋದು. ಆದರೆ ನನ್ನ ಕರ್ತವ್ಯ ಅಂತ ನಾನು ಭಾವಿಸ್ತೀನಿ. ಇವತ್ತು ನನ್ನ ಮಕ್ಕಳಿಗೂ ನಾನು ಇಲ್ಲಿ ಸ್ಮರಿಸ್ಕೊಳ್ಳೋದು. ನನಗೆ ಮೊದಲಿನಿಂದ ಬಹುಶಃ ಬಾಲ್ಯದಲ್ಲಿ ನಮ್ಮ ತಂದೆಯವರ ನೇರ ನುಡಿ ಹಾಗೂ ಪ್ರಾಮಾಣಿಕತೆ ಇದು ನನಗೆ ಪ್ರೇರಣೆಯಾಗಿದೆ. ವ್ಯಾಪಾರಸ್ಥ ಕುಟುಂಬದಲ್ಲಿ ಜನಿಸಿದ್ರು ಹೆಸರು ಕೀರ್ತಿಗೆ ಅಪೇಕ್ಷೆ ಪಡೆದರೆ ಅವರವರ ಜೀವನದಲ್ಲಿ ಅವರಿಗೆ ತಕ್ಕ ಮಟ್ಟದ ಹಾಗೆ ಬೇರೆಯವರಿಗೆ ಉಪಕಾರವನ್ನು ಮಾಡಿ ಜೀವನವನ್ನು ಅಶುದ್ಧವಾಗಿ ಇಟ್ಕೊಂಡಿದ್ದರು. ಆ ಶುಭ್ರತೆ ನನ್ನಲ್ಲಿ ಪ್ರೇರಣೆಯಾಗಿ ಮೊದಲು ಅವರು ಅವರ ಮನೆಯಲ್ಲೇ, ಇದು ವೈಯಕ್ತಿಕ ಅನಿಸಿದ್ರು ನಾನು ಯಾಕೆ ಈ ರೀತಿ ಆಗಿ ಅಂತ ಹೇಳಬೇಕಾಗಿರೋದ್ರಿಂದ ನಿಮಗೆಲ್ಲರಿಗೂ ಇದು ಒಂದು ಸಮಯದಲ್ಲಿ ನಾನು ನನ್ನ ವೈಯಕ್ತಿಕ ವಿಚಾರಗಳನ್ನು ಹೇಳ್ತಾ ಇದ್ದೇನೆ. ನಮ್ಮ ತಂದೆಯವರಿಗೆ ಮಲತಾಯಿ, ಅವರಿಗೆ ಏನೇನು ಸಿಕ್ಕಿರಲಿಲ್ಲ, ಏನೇನು ತೊಂದರೆ ಇತ್ತು, ಆ ತೊಂದರೆ ಮತ್ತು ಅವರ ಕಷ್ಟ ನೋವುಗಳು ನಮ್ಮ ಬಾಲ್ಯದಲ್ಲಿ ವಿವರಿಸ್ತಾ ಬೇರೆಯವರೆಲ್ಲ ಹೇಳಿದಾಗ ಅಲ್ಲಿಗೆ ಜೀವನ ಅಂದರೆ ಏನು, ಹೇಗಿರಬೇಕು, ಈ ಒಂದು ಅಭಿಪ್ರಾಯ ಕೊಡೋದಕ್ಕೆ ಆ ಬಾಲ್ಯಾವಸ್ಥೆಯಲ್ಲೇ ಅನುಕೂಲ ಆಯಿತು. ಇನ್ನು ಸ್ವಲ್ಪ ಮುಂದಿನ ಹಂತಕ್ಕೆ ಬಂದಾಗ ಯಾವುದೇ ಮಹನೀಯರ ಚಿತ್ರಗಳನ್ನು ನೋಡಿದ್ರು ನನಗೆ ಒಂದು ಪ್ರೇರಣೆ ಆಗ್ತಾ ಇತ್ತು. ವಿವೇಕಾನಂದ ಇರ್ಬೋದು, ಪರಮಹಂಸರು ಇರ್ಬೋದು, ಯಾರೇ ಇರ್ಬೋದು, ಅವರ ಜಾತಿ ಕುಲಗಳೇನು, ಅವರನ್ನು ಇವತ್ತು ಯಾಕೆ ಜ್ಞಾಪಕ ಮಾಡ್ಕೊತೇವೆ,
ಜ್ಞಾಪಕ ಮಾಡ್ಕೊಳ್ಳಿಕ್ಕೆ ಅವರು ಯಾವ ರೀತಿಯಲ್ಲಿ ಅವರ ಜೀವನವನ್ನು ತೊಡಗಿಸ್ಕೊಂಡ್ರು, ಕಾರಣ ಏನು ಅಂತ ಹೇಳಿ. ಆಗ ಎಲ್ಲರೂ ಹುಡ್ಕೊಂಡು ಹೋಗ್ತಾ ಇದ್ರೆ ಯಾರ ಜೀವನದಲ್ಲಿ ನೋಡೋದು ತ್ಯಾಗ ಅನ್ನೋದಿರುತ್ತೆ, ಆಮೇಲೆ ಯಾವುದೋ ಒಂದು ಸಾಧನೆ ಆಗ್ತದೆ. ಅದು ಹೊರಗಡೆ ಹೇಳುವ ಹಾಗಿಲ್ಲ. ನಾನು ನನ್ನ ಬಾಲ್ಯದಲ್ಲಿ ನನಗೆ ಈ ರೀತಿ ಹಂಬಲ ಇದೆ ಅಂತೇಳಿ, ಯಾಕೆಂದರೆ ವಯಸ್ಸಾದ ಮೇಲೆ ಹೇಳ್ಕೊಂಡೆ ನಾನು ಅಪಹಾಸ್ಯ ಗುರಿಯಾದಂಥವನು. ಇನ್ನು ಬಾಲ್ಯದಲ್ಲೇ ಹೇಳಿದರೆ ಅದನ್ನು ವಯಸ್ಸಿಗೆ ಮೀರಿದ ಕಲ್ಪನೆ ಅಂತಾರೆ. ಹಾಗಾಗಿ ಯಾವ ರೀತಿಯಲ್ಲಿ ಜನಜೀವನದಲ್ಲಿ ಬೆರೆತುಕೊಳ್ಬೇಕಾದ್ರೆ ಬೆರೆತುಕೊಂಡು ಸೂಕ್ತವಾದ ಆಸೆಯನ್ನು ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ಸೊ ಒಳ್ಳೆಯತನ ಅನ್ನೋದು ನನ್ನ ಸಂಸಾರದಿಂದ ಸಿಕ್ಕಿದೆ. ಅದರ ನಂತರ ಈ ಒಂದು ಏನು ದೈವಿ ಶಕ್ತಿ ಅಂತ ನೀವೇನು ಕರೀತಾ ಇದ್ದೀರಾ ಅಥವಾ ಇವತ್ತೇನು ಗೌರವಿಸ್ತಾ ಇದ್ದೀರಾ, ಇದನ್ನು ಪಡೀಲಿಕ್ಕೆ ನನ್ನ ಮದುವೆಯಾದ ನಂತರ ಹಂತ ತೀವ್ರಗತಿಯಾಗಿದೆ. ಇನ್ನು ಬಯಕೆಯೂ ಜಾಸ್ತಿ ಆಯಿತು. ಒಂದು ಸರಿಯಾದ ವಯಸ್ಸು ಅನ್ನೋದು ಬಂತು. ಆ ಸಮಯದಲ್ಲಿ ಮೊದಲನೇದಾಗಿ ಪರಮ ಪೂಜ್ಯ ಬಾಲಗೋಪಾಲ ಸ್ವಾಮಿಯವರೇ ಅವರು ಒಂದು ರೋಡಿನಲ್ಲಿರ್ತಕ್ಕಂತಹ ಕಲ್ಲನ್ನು ತೆಗಿತಾರಲ್ಲ, ಏನನ್ನ ಮಾಡೋಣ ಅಂತ ಹೇಳಿ ಹಾಗೆ ಆಯ್ಕೆ ಮಾಡಿ ತೆಗೆದು ಅಲ್ಲಿಂದ ಹಲವಾರು ಅವಧೂತರು, ಹಲವಾರು ಗುರುಗಳು ಅವರ ಚಾರಣ ಸುತ್ತಿಗೆ ತೆಗೆದುಕೊಂಡು ಪೆಟ್ಟು ಪೆಟ್ಟು ಕೊಟ್ಟು 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 ಈಗ ಒಂದು ಸ್ವಲ್ಪ ಸಣ್ಣ ಆಕೃತಿಯಾಗಿ ಮಾಡಿಟ್ಟಿದ್ದಾರೆ. ಆ ಸಣ್ಣದಾಗಿ ಇರ್ತಕ್ಕಂಥ ಆಕೃತಿಗೆ ಇವತ್ತು ನೀವು ಏನು ಗೌರವ ಅಂತ ಕೊಡ್ತಾ ಇದ್ದೀರಾ, ಅದರಿಂದ ಅರ್ಥ ಏನಾಗ್ತದೆ ನನಗೆ ಅಂದರೆ, ರಾಮನಿಗಿಂತ ರಾಮ ನಾಮ ದೊಡ್ಡದು ಅನ್ನೋದು ಇಲ್ಲಿ ನನಗೆ ತಿರುಗಾ ಅರ್ಥ ಆಗ್ತಾ ಇದೆ. ಗುರು ಅನ್ನೋ ವ್ಯಕ್ತಿಯೆಲ್ಲ ಬದುಕಿಷ್ಟೆಲ್ಲ ಗೌರವ ಸಿಗ್ತದೆ. ಹಾಗಾಗಿ ರಾಮನಾಮ ಹೇಗೆ ದೊಡ್ಡದೋ ಹಾಗೆ ಗುರುವಿನ ಹೆಸರು ಅಥವಾ ಗುರು ಅನ್ನುವಂತಹ ಸಂಬೋಧನೆ ಏನಿದೆ ಅದು ಬಹಳ ಪವಿತ್ರವಾದದ್ದು. ಆ ಜಾಗವನ್ನು ಯಾರೇ ಅಲಂಕರಿಸಿದ್ರು ಈ ರೀತಿಯಾದ ಮಾರ್ಗದರ್ಶನಕ್ಕೆ ಅವರು ಅರ್ಹರಾಗ್ತಾರೆ ಅನ್ನೋದು ನನ್ನ ಗಮನಕ್ಕೆ ಬಂದಿದೆ. ಇನ್ನು ಹಿರಿಯರಾದ ನಾವು ನಮ್ಮ ಮಕ್ಕಳಿಗೆ ಕೆಲವು ವಿಚಾರಗಳನ್ನು ಹೇಳಿಕೊಡ್ಬೇಕು ಅಂತ ಹೇಳಿ ನಾನು ಅಪೇಕ್ಷೆ ಪಡ್ತೇನೆ. ಬಾಲ್ಯದಲ್ಲೇ ಹುಟ್ಟುತ್ತಿದ್ದ ಹಾಗೆ ಕೆಲವು ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಆಮಿಷಗಳನ್ನು ಒಡ್ತೇವೆ. ಬೆಳಿಗ್ಗೆ ಇದ್ದೇಳಪ್ಪ, ಬಲಗಡೆ ತಿರುಗು, ದೇವರು ನಮಸ್ಕಾರ ಮಾಡು, ನಿನಗೆ ಇವತ್ತು ಒಳ್ಳೆ ವಿದ್ಯೆ ಸಿಗ್ತದೆ, ಟೀಚರ್ ಒಳ್ಳೆ ಮಾರ್ಕ್ಸ್ ಕೊಡ್ತಾರೆ, ಎಕ್ಸಾಮಲ್ಲೆಲ್ಲ ಜ್ಞಾಪಕ ಬರ್ತದೆ. ಈ ರೀತಿ ಆ ಚಿಕ್ಕ ವಯಸ್ಸಲ್ಲಿ ಹೇಳ್ಕೊಡ್ತೀವಿ. ಅಲ್ಲಿಂದ ಬೆಳೀತಾ 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 ಪ್ರತಿ ಹಂತದಲ್ಲೂ ವ್ಯಕ್ತಿ ಏನಾಗ್ತಾನೆ ಅಂದರೆ, ನಾನು ಏನನ್ನ ಕೇಳಬೇಕು ಅಂದರೆ ದೇವರು ಬಲಗಡೆ ನಮಸ್ಕಾರ ಮಾಡಬೇಕು. ಅಲ್ಲಿಂದ ನಾವು ಬೀಜವನ್ನು ಆ ರೀತಿ ಬಿತ್ತುತ್ತೇವೆ. ಅದರ ಬದಲಿಗೆ ಬೆಳಿಗ್ಗೆ ಎದ್ದಾಗ ಅವನು ಅರ್ಥ ಮಾಡಿಕೊಳ್ಳುವಂತಹ ವಯಸ್ಸು ಬಂದ ತಕ್ಷಣವೇ ನಮ್ಮ ಪರಮ ಕರ್ತವ್ಯ, ನಿನ್ನೆಯ ದಿನ ಒಳ್ಳೆಯ ನಿದ್ದೆಯನ್ನು ಕೊಟ್ಟಿದ್ದಿ, ಇಂದು ನಿನ್ನನ್ನು ನೋಡಲು ಪುನಃ ನನಗೆ ಅವಕಾಶ ಮಾಡಿಕೊಟ್ಟಿದ್ದಿ. ಗಾಳಿ, ನೀರು, ಬೆಳಕು, ಮಳೆ ಇವೆಲ್ಲವನ್ನು ಅಂದರೆ ಹಾಗೆ ಫ್ರೀಯಾಗಿ ನಮಗೆಲ್ಲ ಸಿಕ್ಕಿರ್ತಕ್ಕಂಥದ್ದು ಪ್ರಕೃತಿಯಲ್ಲಿ. ಅದಕ್ಕೆ ಕೃತಜ್ಞತೆಯನ್ನು ಮೊದಲು ತಿಳಿಸುವ ಹಾಗೆ ನಾವು ಪ್ರೇರೇಪಿಸಬೇಕು ನಮ್ಮ ಮಕ್ಕಳಿಗೆ. ಅನಂತರ ಏನಾದರೂ ಅಪ್ಲಿಕೇಶನ್ ಸ್ಟಾರ್ಟಿಂಗಲ್ಲೇ ನಾವು ಬಾಲ್ಯದಲ್ಲಿ ಏನು ಮಾಡ್ತೀವಿ, ಅಪ್ಲಿಕೇಶನ್ ಹಾಕೋದು ಕಲಿಸ್ತೀವಿ ಹೊರತು ಅದು ಮುಂಚೆ ಕೃತಜ್ಞತೆಯನ್ನು ಹೇಗೆ ತೋರಿಸ್ಬೇಕು ಪ್ರಕೃತಿಗೆ ಕಲಿಸ್ತಾ ಇದೆ. ಹಾಗಾಗಿ ಮೊದಲು ನಾನು ನಮ್ಮನ್ನು ಬಂದಿರ್ತಕ್ಕಂಥವರೆಲ್ಲರಲ್ಲೂ ಕೇಳೋದು, ಮಕ್ಕಳಲ್ಲಿ ನಡವಳಿಕೆಯ ಬೀಜವನ್ನು ಮುಂಚೆ ಹಾಕಿ. ಯಾಕೆಂದರೆ ನಮಗಿಂತ ಅತಿ ಬುದ್ಧಿವಂತರು ಈಗಿನ ಜನಾಂಗ. ಅದು ಹೇಗೆ ನಮಗೆ ಮುಂದಿನ ಪೀಳಿಗೆ ಏನು ಹುಟ್ಟುತ್ತಾರೆ ಅವರು ನಮಗಿಂತ ಒಂದು ಜನ್ಮ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗಿರುತ್ತೆ. ಪುನರಪಿ ಜನನಂ ಪುನರಪಿ ಮರಣಂ. ನಮ್ಮ ಮುಂದೆ ಹುಟ್ಟಿದವರು ನಮ್ಮ ಹಿಂದೆ ಸತ್ತಿರ್ತಕ್ಕಂಥ ಆತ್ಮ ಅದು. ಹಾಗಾಗಿ ಒಂದು ಸರಿ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗಿರ್ತದೆ. ನಾವು ಸ್ವಾಭಾವಿಕವಾಗಿ ಮಾತಾಡ್ಕೊತೀವಿ, ಏನು ಕಾಲದಲ್ಲಿ ಏನು ಅರ್ಥ ಆಗ್ತಾ ಇರಲಿಲ್ಲ, ಈಗ ನೋಡಿ ಈ ಸಣ್ಣ ಮಕ್ಕಳು ಎಷ್ಟು ಅರ್ಥ ಮಾಡ್ಕೊಳ್ತೇವೆ ಅಂತ. ಅದನ್ನು ಹೇಗೆ ಲೌಕಿಕವಾಗಿ ಅರ್ಥ ಮಾಡ್ಕೊಳ್ತೀವಿ, ಗ್ರಹಿಸ್ತೇವೆ. ಹಾಗಾಗಿ ಮಕ್ಕಳು ಬ್ಲಾಟಿಂಗ್ ಪೇಪರ್ ಇದ್ದ ಹಾಗೆ ಏನು ಹಾಕ್ತವೆ ಹೀರ್ಕೊಳ್ತವೆ. ತಂದೆ ತಾಯಿಗಳಾದ ಕರ್ತವ್ಯ ಏನು, ಉತ್ತಮವಾದದನ್ನು ಹಾಕೋದು ಅವ್ರಿಗೆ ಇಟ್ಕೊಳ್ಳಿಕ್ಕೆ. ಆವಾಗ ನಾವು ಅವರ ಬೆಳವಣಿಗೆಯನ್ನು
ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೋದು. ಇನ್ನು ಶಾಸ್ತ್ರ ಅನ್ನುವಂತಹ ಪದ ಅದು ಇವತ್ತು ಬಹಳ ಹಗುರವಾಗಿ ಬಿಟ್ಟಿದೆ. ಸೈನ್ಸ್ ಅಂತ ಹೇಳಿದಾಗ ಕಿವಿ ಸ್ವಲ್ಪ ಅಲರ್ಟ್ ಆಗುತ್ತೆ, ಕೇಳಿಸ್ಕೊಂಡ. ಶಾಸ್ತ್ರ ಅಂತಿದ್ದೇನೆ ಆ ಜಾಗೃತಿ ಎದ್ದು ಹೋಗೋಣ, ಇದೇ ಶುರು ಮಾಡಿದೆವು. ಆದರೆ ಶಾಸ್ತ್ರ ಅನ್ನುವಂಥದ್ದು ಕೋಟಿ ಪಟ್ಟು ಬಲಯುತವಾದದ್ದು ಸೈನ್ಸ್ಗಿಂತ. ಅದರ ಮೂಲ ತಾಯಿ ಇರ್ಬೋದು. ನಾವು ಇವತ್ತು ಏನೇನು ಕಂಡುಹಿಡಿದಿದ್ವಿ, ಏನೇನು ಆವಿಷ್ಕಾರಗಳನ್ನು ಮಾಡಿದ್ದೀವಿ, ಅದೆಲ್ಲ ವಿಷಪೂರಿತವಾದದ್ದು. ರಾಕೆಟ್ ಇರ್ಬೋದು, ಟೆಲಿವಿಷನ್ ಇರ್ಬೋದು, ಮೊಬೈಲ್ ಫೋನ್ ಇರ್ಬೋದು, ಎಲ್ಲ ಇವು ಎಲ್ಲವೂ ಹಿಂದೆ ಇತ್ತು. ಮಾಯಾ ಪೆಟ್ಟಿಗೆ ಇತ್ತು, ಪುಷ್ಪಕ ವಿಮಾನ ಇತ್ತು, ಅಶರೀರವಾಣಿ ಇತ್ತು. ಹಿಂದೆ ಇದ್ದಿದ್ದೆಲ್ಲ ಪರಿಸರ ಸ್ನೇಹಿಗಳು. ನಾವು ಮನುಷ್ಯರು ನಿರ್ಮಿತ ಮಾಡಿರುವುದೆಲ್ಲ ವಿಷದ ವಸ್ತುಗಳು. ಅದನ್ನು ತಿರುಗಿ ಹಾಕಲಿಕ್ಕೆ ಎಲ್ಲರ ಇಡಲಿಕ್ಕೆ ಉಪಯೋಗ ಆಗಿ ಇಡ್ಲಿಕ್ಕೆ ಯೋಚನೆ ಮಾಡಬೇಕು ನಾವು ಮನುಷ್ಯರು ಕಂಡಿರತಕ್ಕಂಥದ್ದು. ಹಾಗಾಗಿ ಸೈನ್ಸ್ಗಿಂತ ಶಾಸ್ತ್ರ ಅನ್ನೋದು ಬಹಳ ಮುಖ್ಯವಾದದ್ದು. ಆದರೆ ಶಾಸ್ತ್ರ ಅನ್ನೋದು ಸೈನ್ಸ್, ಶಾಸ್ತ್ರ ಅನ್ನೋದು ಸೈನ್ಸ್. ಹಿಂದೆ ದೇವಸ್ಥಾನಗಳಿಗೆಲ್ಲ ಹೋಗಿ ಬಂದ ನಂತರ ಹೊರಗಡೆ ಬಂದರೆ ಒಂದು ಸ್ವಲ್ಪ ಕೂತ್ಕೊಂಡು ಹೋಗಿ ಅಭ್ಯಾಸ ಆಯಿತು. ಈಗಲೂ ಅಷ್ಟೇ ದೇವಸ್ಥಾನಗಳಿಗೆಲ್ಲ ಸುತ್ತಾರೆ, ಕೊನೆಗೆ ಬಂದು ಕೂತಂಗೆ ನಟಿಸಿ ಎದ್ದೇಳ್ತಾರೆ. ಅದೆಲ್ಲಿ ತಪ್ಪಾಗ್ತದೋ, ಅದೆಲ್ಲಿ ಪಾಪ ಆಗ್ತದೋ ಕೂರೋದಿಲ್ಲ, ಕೂತಂಗೆ ಮಾಡಿ ಎದ್ದೇಳ್ತಾರೆ. ಇದು ಇನ್ನೂ ಸೀಟ್ ಹೋಗಿರೋಲ್ಲ ಅಲ್ಲಿಗೆ, ಯಾಕೆಂದ್ರೆ ಹಿರಿಯರು ಯಾರು ನೋಡ್ತಾರೆ ಅಂತ. ಅದು ಶಾಸ್ತ್ರ ಅಲ್ಲ, ಅದು ಎಲ್ಲೂ ಶಾಸ್ತ್ರ ಇಲ್ಲ ಅಲ್ಲ, ಅದೇನು ಸೈನ್ಸ್. ಹಿಂದೆ ದೇವಸ್ಥಾನಗಳು ಅನ್ನೋದು ಈ ರೀತಿ ಇರ್ತಲೂ ಇರಲಿಲ್ಲ. ಗಾಳಿ ಬೆಳಕು, ಗುಹೆಗಳಲ್ಲಿ, ಬಂಡೆಗಳ ಮಧ್ಯದಲ್ಲಿ ಹಣತೆಯ ದೀಪವನ್ನು ಉರಿಸಿ ದೇವಸ್ಥಾನದಲ್ಲಿ ಜ್ಯೋತಿಯನ್ನು ಬೆಳಗ್ತಾ ಇದ್ರು. ಏರ್ ಕಂಡೀಷನ್ನು ಇಲ್ಲ, ಏನೂ ಇಲ್ಲ, ಎಲ್ಲ ಫ್ಯಾನು ಇಲ್ಲ, ಲೈಟು ಇಲ್ಲ. ಆಗ ಪರವಶರಾಗಿರ್ತಾ ಇದ್ರು ಹಿಂದಿನ ಪೀಳಿಗೆಯವರು. ಅರ್ಧ ಗಂಟೆ ಪೂರ್ತಿ ಸುತ್ತಾಡಿಕೊಂಡು ದೇವರನ್ನ ಧ್ಯಾನ ಮಾಡಿ ಹೊರಗಡೆ ಬಂದಾಗ, ನಾವು ಈಗ ಈ ಯುಗದಲ್ಲಿ ಬೆಳಿಗ್ಗೆ ಸಿನಿಮಾಗೆ ಹೋಗಿ ಹೊರಗಡೆ ಬಂದರೆ ಕಪ್ಪು ಹಿಡಿತದೆ. ಒಂದ್ಸರಿ ಹೆಜ್ಜೆ ಇಡ್ಲಿಕ್ಕೆ ಅವ್ನು ಏಟು ತೆಗಿತಿದ್ದೇನೆ, ನೀವು ಹೊರಗಡೆ ಹೆಜ್ಜೆ ಇಡ್ಲಿಕ್ಕಾಗಲ್ಲ. ಅದನ್ನು ಹಿಂದೆ ಹತ್ತಿದ್ರು. ಅದಕ್ಕೆ ಎಲ್ಲ ಸುತ್ತ ಬಂದ್ಮೇಲೆ ಹೊರಗಡೆ ಒಂದು ನಿಮಿಷ ಕೂತ್ಕೋ, ನೀನು ಈ ಪ್ರಪಂಚದಿಂದ ಆ ಪ್ರಪಂಚಕ್ಕೆ ನಿನ್ನ ಶರೀರ ಆತ್ಮ ಟ್ರಾನ್ಸಿಟ್ ಆಗಲಿಕ್ಕೆ ಮತ್ತು ಕಣ್ಣಿನ ದೃಷ್ಟಿಗೆ ಅಡ್ಜಸ್ಟ್ ಆಗಲಿಕ್ಕೆ, ಇಲ್ಲದ್ರೆ ಬಿದ್ದು ಮಂಡಿಯ ಮುಖವನ್ನು ತರಿಸ್ಕೊಳ್ಬೋದು ಅಂತ ಹೇಳಿ ಕೂತ್ಕೊಂಡು ಎದ್ದೇಳಿ. ಅದೀಗೇನಾಗಿದೆ, ಶಾಸ್ತ್ರ ಅಂತ ಹೇಳಿ ಕೂತ್ಕೋಬೇಕು, ಎದ್ದೇಳಬೇಕು, ಇದು ನಾಟಕ ಅಂತಾಗಿದೆ. ಹಾಗಾಗಿ ಒಂದು ಸಣ್ಣ ನಿದರ್ಶನ ಕೊಟ್ಟಿದ್ದೀನಿ. ಏನು ಅಂದರೆ, ಹಿಂದಿನವರು ನಮಗಿಂತ ಅತಿ ಬುದ್ಧಿವಂತರು. ಋಷಿಮುನಿಗಳೇನಿದ್ದಾರೆ ಅವರು ಬುದ್ಧಿವಂತರು. ಅವರು ಹಾಕೊಟ್ಟಿರೋ ಮಾರ್ಗ ಏನಿದೆ ಅದು ವಿವರಿಸ್ತಾರೆ ಮುಂದಿನ ಪೀಳಿಗೆಗೆ ಏನು ಅಂತ ಹೇಳ್ತಾರೆ. ಈ ರೀತಿ ಅಧೋಗತಿಯಾಗಿ ಹಾಸ್ಯಾಸ್ಪದವಾಗಿದೆ. ಬೆಳಿಗ್ಗೆ ಎದ್ದು ಪೂಜೆ ಮಾಡೋದಿರ್ತಾರೆ ಹೊರಗಡೆ, ನಮಸ್ಕಾರ ಮಾಡಬೇಡಿ ಕಾಲು ಮುಟ್ಟಿ ಅಂತಾರೆ. ಯಾಕೆ? ನಾನು ಮಡಿಯಲ್ಲಿದ್ದೀನಿ ಅಂತ ಹೇಳ್ತಾರೆ. ಇವ್ರ ತಂದೆಯವ್ರು ಹೀಗೆ ಹೇಳ್ತಾರೆ, ಅವ್ರ ತಂದೆ ಅವ್ರಿಗೆ ಹಾಗೆ ಹೇಳ್ಕೊಂಡಿರ್ತಾರೆ. ಹೀಗೆ ಪೀಳಿಗೆಯಿಂದ ಹೇಳ್ಕೊಂಡು ಬಂದಿದ್ದಾರೆ. ಅವರು ಯಾಕೆ ಅಂತ ಕೇಳಿಲ್ಲ, ಕೇಳುವಂತಹ ಧೈರ್ಯ ಹಿಂದಿನ ಪೀಳಿಗೆ ಇರಲಿಲ್ಲ. ತಂದೆ ಅನ್ನುವಂಥವನ್ನ ದೇವರನ್ನ ನೋಡ್ತಾ ಇರೋಂತ ಕೇಳ್ತಾ ಇರಲಿಲ್ಲ. ಹಾಗಾಗಿ ಅದು ಗೌಪ್ಯ ಉಳ್ಕೊಂಡ್ಬಂದಿದೆ. ನಮ್ಮಲ್ಲಿ ಏನು ಅನುಷ್ಠಾನವನ್ನು ಮಾಡಿರ್ತೀವಿ, ಜಪತಪಗಳನ್ನು ಮಾಡಿರ್ತೀವಿ, ಅದು ಶರೀರದಲ್ಲಿ ಅಡಕವಾಗಿರ್ತದೆ. ಹೇಗೆ ಬ್ಯಾಂಕಿಗೆ ದುಡ್ಡು ಜಮಾವಣೆ ಮಾಡಿದರೆ ಹೇಗೆ ನಮ್ಮ ಬ್ಯಾಂಕಲ್ಲಿ ಇರ್ತದೆ, ಹಾಗೆ ಮಾಡಿರ್ತಕ್ಕಂತಹ ಜಪತಪಗಳು ನಮ್ಮಲ್ಲಿ ಐಕ್ಯವಾಗಿರ್ತದೆ. ವಿದ್ಯುತ್ ಶಕ್ತಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕಾದ್ರೆ ವೈರನ್ನು ಸ್ಕಿನ್ ಮಾಡ್ತೀವಿ, ಇಲ್ಲದ್ರೆ ವಿದ್ಯುತ್ ಪಾಸ್ ಆಗಲ್ಲ. ಹೌದೇ? ಹಾಗೆ ನಮ್ಮ ಶರೀರದಲ್ಲಿ ಸ್ಕಿನ್ ಮಾಡಿರುವ ಜಾಗಗಳು ಈ 10 ಬೆರಳುಗಳು, ಈ 10 ಕಾಲು ಬೆರಳುಗಳು, ಇದು ಸ್ಕಿನ್ ಆಗಿರೋ ಜಾಗ. ಜಪ ಮಾಡಿದ್ದೇನೆ ಅವರೆಲ್ಲ ಹೊರಗಡೆ ಬಂದಿರ್ತಾರೆ. ಇವರು ಹೋಗೋದು ಕೇಳಿ ಗಾಡಿ ₹1 ದಕ್ಷಿಣ ಇಡೋದು ಹಿಂದಿನ ಕಾಲದಲ್ಲಿ, ನಮಸ್ಕಾರ ಮಾಡಿ ಮುಗಿದು ಅವನ್ನೆಲ್ಲ ಇವನು ಟ್ರಾನ್ಸ್ಫರ್ ಆಗಿಲ್ಲ. ಯಾಕೆ? ಎಲೆಕ್ಟ್ರಿಸಿಟಿ ಪಾಸ್ ಆಗ್ತಾ ಇರೋದು.
ನೀವು ಅದನ್ನೇ ಹುಟ್ಟಿದಾಗಲಿಂದ ನಾಮಕರಣ ಇರ್ಬೋದು, ಮದುವೆ ಇರ್ಬೋದು, ಪ್ರತಿಯೊಂದು ಕಾರ್ಯಗಳು ನಾವು ಪುರೋಹಿತರ ಹತ್ರ ಹೋಗ್ತೀವಿ. ಆವಾಗ ಅವ್ರಿಗೆ ಲೆಕ್ಕ ಹಾಕ್ತಾರೆ, ನೋಡಿದಿರ ನೀವು. ಅದನ್ನು ತಾರಾಬಲ ಅಂತ ಹೇಳಿ, ಹುಟ್ಟಿದಾಗಿಂದ ಕೊನೆಯವರೆಗೂ ಎಲ್ಲ ಕಾರ್ಯಗಳು ತಾರಾಬಲವನ್ನು ನೋಡ್ತೀವಿ. ಹಾಗಾಗಿ ಇವನು ನಮಸ್ಕಾರ ಮಾಡಿಸ್ಕೊಂಡಾಗ ಇವನಿಗೆ ವಿಪತ್ತಾರೆಯೋ ವಾಧಾತಾರೆಯೋ ಅಥವಾ ಪ್ರತ್ಯದ ತಾರೆಯೋ ಆಗಿದ್ದು ನನಗೇನು ತೊಂದರೆ ಆಗುತ್ತೋ ಅಂತ ದೂರದಿಂದ ನಮಸ್ಕಾರ ಮಾಡಪ್ಪ, ನಾನು ಮಡಿಯಲಿದ್ದೀನಿ ಅಂತ ಹೇಳ್ಕೊಂಡು. ಹಾಗಾಗಿ ಶಾಸ್ತ್ರ ಅನ್ನೋದು ಅಷ್ಟು ಬಲಯುತವಾಗಿದೆ, ವಿಶೇಷವಾಗಿದೆ. ಇನ್ನು ಜಾತಕ, ನಾವು ಏನನ್ನ ಹೋದ ಜನ್ಮದಲ್ಲಿ ಮಾಡಿರ್ತೇವೆ ಅದರ ಲೆಕ್ಕಾಚಾರದ ಬ್ಯಾಲೆನ್ಸ್ ಶೀಟ್ ಈಗಿನ ಜಾತಕ. ಒಂದೇ ಸಮಯದಲ್ಲಿ ಒಂದೇ ಪ್ರಾಂತ್ಯದಲ್ಲಿ ಹಲವಾರು ವ್ಯಕ್ತಿಗಳ ಜನನವಾಗಿರ್ತದೆ. ಆದರೆ ಒಬ್ಬರೇ ಇಂದಿರಾ ಗಾಂಧಿ, ಒಬ್ಬರೇ ದೇವೇಗೌಡರು, ಒಬ್ಬರೇ ನೆಹರು ಆದರು. ಯಾಕೆ? ಹಾಗಾದ್ರೆ ಅಕ್ಕಪಕ್ಕದಲ್ಲಿ ಹುಟ್ಟಿದವರು ಅದೇ ಸೆಕೆಂಡಲ್ಲಿರೋರು ಯಾಕಾಗಲ್ಲ? ಕಂಪ್ಯೂಟರ್ ಹಾಕಿದ್ರೆ ಒಂದೇ ಜಾತಕ ಬರುತ್ತೆ, ಒಂದೇ ಫಲ ಯಾಕಿಲ್ಲ? ಯಾಕಿಲ್ಲ? ಹಾಗಿದ್ರೆ ಅಲ್ಲಿ ನಮ್ಮ ಹಿಂದೂ ಧರ್ಮ ಏನು ಅಂತ ಗೊತ್ತಾಗ್ತದೆ. ಏನು ಕರ್ಮವನ್ನು ಮಾಡಿರ್ತೀವೋ ಆ ಕರ್ಮದ ಫಲವನ್ನು ಜಾತಕದಲ್ಲಿ ಪಡಿತೀವಿ, ಅಂದ್ರೆ ಆ ಜಾತಕ ಪ್ರತಿಬಿಂಬಿಸುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಅದೇ ಕ್ಷಣದಲ್ಲಿ ಹುಟ್ಟಿದ್ರು ವಿಭಿನ್ನವಾದ ಫಲಗಳನ್ನು ಪಡಿತಾರೆ. ಅದನ್ನ ಹೇಳಲಿಕ್ಕೆ ಜ್ಯೋತಿಷ್ಯದಿಂದ ಸಾಧ್ಯ ಇಲ್ಲ. ಜ್ಯೋತಿಷ್ಯದಿಂದ ಇಂಥ ಮನೆ ಇಂಥದ್ದು ಇಂಥ ಫಲಗಳು ಅಷ್ಟೇ ಹೇಳ್ಬೋದೇ ಹೊರತು ಬೇರೆದು ವಿಂಗಡಣೆ ಮಾಡಲಿಕ್ಕೆ ಕಲ್ಸೋದಿಲ್ಲ. ವಿಂಗಡಣೆ ಮಾಡಬೇಕು ಅಂತಂದ್ರೆ ಯಾವುದೋ ಒಂದು ದೈವದ ಶಕ್ತಿಯ ಸಹಾಯ ಇರಬೇಕು, ಆಗ ವಿಂಗಡಣೆ ಮಾಡುವುದು. ನಿಮ್ಗೆ ಈಗ ಬಂದವರಿಗೆಲ್ಲ ಹೇಳಿದ್ದೀನಿ, ಹಾಗೆ ಇನ್ನೊಂದ್ಸಲಿನೂ ತಿರ್ಗಾ ಪುನಃ ಅದೇ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಆಗಲೇ ಹೇಳಿದ್ರೆ ನನಗೆ ಮಾತಾಡಿ ಅಂತ ಹೇಳಿಬಿಟ್ಟಿದ್ರೆ ನನಗೆ ಮಾತಾಡಲಿಕ್ಕೆ ಬರೋದಿಲ್ಲ. ನನಗೆ ಗೊತ್ತಿರೋ ವಿಚಾರ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನು ತಂದೆ, ಅಧಿಕಾರಿ, ಇವು ಎಲ್ಲವೂ ರವಿ ಸೂಚಿಸ್ತಾನೆ. ಆ ಥರ ಒಂದೊಂದು ಗ್ರಹಕ್ಕೆ 1,000 ಪೋರ್ಟ್ಫೋಲಿಯೋ ಇದೆ, 1,000. ನಮ್ಮ ಜೀವನದಲ್ಲಿ ಆ ಗ್ರಹಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಯಾವ ರೀತಿ ನಡ್ಕೊಂಡಿರ್ತೀವಿ ಅದರ ಉತ್ತರವೇ ನಮ್ಮ ಮುಂದಿನ ಜನ್ಮದ ಜಾತಕ. ತಂದೆ, ಅಧಿಕಾರಿ, ಆಳುವವರು, ಈ ಥರ ಬಹಳಷ್ಟು ವಿಷಯಗಳಲ್ಲಿ ರವಿ ರೆಪ್ರೆಸೆಂಟ್ ಆದರೆ ಮನಸ್ಸು, ತಾಯಿ, ವಾಹನ ಚಂದ್ರನಿಂದ ರೆಪ್ರೆಸೆಂಟ್ ಆಗ್ತದೆ. ಅಣ್ಣ ತಮ್ಮಂದಿರ ಅಕ್ಕಂತಿಯರು ಕುಜನಿಂದ, ಸ್ನೇಹಿತರು ಸೋದರ ಮಾವಯ್ಯರ ಬುಧನಿಂದ, ಹುಟ್ಟತಕ್ಕಂತಹ ಮಗ ಜ್ಞಾನವನ್ನು ಕೊಟ್ಟವನು ಗುರುವಿಂದ, ಹೆಂಡತಿಯಾಗಿ ಬರ್ತಕ್ಕಂಥವಳು ಶುಕ್ರ, ಅದೇ ಶುಕ್ರನಿಗೆ ಗಂಡನಾಗಿ ಬರ್ತಕ್ಕಂಥವನು ಕುಜ. ಹಾಗಾಗಿ ಹೆಣ್ಣು ಮಕ್ಕಳ ಜಾತಕದಲ್ಲಿ ಕುಜ ಎಲ್ಲಿದ್ದಾನೆ, ಕುಜ ದೋಷ ಇದೆಯಾ ಅಂತ ನೋಡೋದು. ಇನ್ನು ಮನೆಯಲ್ಲಿರ್ತಕ್ಕಂಥ ವೃದ್ಧರು, ನಮಗಾಗಿ ಹಣವನ್ನು ತೆಗೆದುಕೊಂಡು ಸೇವೆಯನ್ನು ಮಾಡತಕ್ಕಂಥ ಸೇವಕರು, ಭಿಕ್ಷುಕರು, ಇವರೆಲ್ಲ ಶನಿಯನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಹೊರಗಡೆ ಪಶು ಪಕ್ಷಿಗಳು, ಪ್ರಕೃತಿಯಲ್ಲಿ ಮನುಷ್ಯನನ್ನು ಬಿಟ್ಟು ಪ್ರಾಣಿಯನ್ನು ಬಿಟ್ಟು ಎಷ್ಟು ಬೇರೆ ಪ್ರಕೃತಿಯಲ್ಲಿದೆಯೋ ಅದೆಲ್ಲವೂ ರಾಹುಕೇತುಗಳಿಂದ ರೆಪ್ರೆಸೆಂಟ್ ಆಗ್ತದೆ. ನಾವು ಈ ಜನ್ಮದಲ್ಲಿ ಏನನ್ನು ಯಾರ ಒಟ್ಟಿಗೆ ಏನು ಮಾಡಿದೀವೋ ಅದು ಆ ಜಾಗದಲ್ಲಿ ಒಂದು ಕೂತಿರುವಂಥ ಸಮಯದಲ್ಲಿ ನಮ್ಮ ಜನ. ಹಾಗಾದ್ರೆ ಅದು ಫಿಕ್ಸ್. ಆ ಸಮಯದಲ್ಲಿ ಮಾಡುವಾಗ ಏನಾಗಿರ್ತದೆ, ಅದು ತಪ್ಪು ಅಂತ ಗೊತ್ತಿರಲ್ಲ. ನಮ್ಮ ಮನಸ್ಸಲ್ಲಿ ಏನಂದ್ರೆ ಇದು ಸತ್ಯ, ಇದು ನ್ಯಾಯ ಅಂತ. ಅವತ್ತಿನ ಪರಿಸ್ಥಿತಿ ಹಾಗಿರ್ತದೆ. ಹಾಗಾದ್ರೆ ಹುಟ್ಟಿದ ಮೇಲೆ ಕೊನೆಯವರೆಗೂ ಇದನ್ನು ಅನುಭವಿಸಬೇಕೇ ಇಲ್ಲ. ಅದಕ್ಕಾಗಿ ಹಿಂದಿನ ಋಷಿಮುನಿಗಳು ಅವರ ಜೀವನವನ್ನು ತ್ಯಾಗ ಮಾಡಿ ಹಲವಾರು ವರ್ಷಗಳು, ಸಾವಿರಾರು ವರ್ಷಗಳು ಬದುಕಿ ನಮಗಾಗಿ ಸೂತ್ರಗಳನ್ನು, ದೈವ ರಹಸ್ಯವನ್ನು ಬಿಚ್ಚಿಟ್ಟಿದ್ದಾರೆ. ಆ ದೈವ ರಹಸ್ಯದ ಪ್ರಕಾರ ಕೆಲಸವನ್ನು ಮಾಡಿಕೊಂಡವರು, ಪರಿಹಾರವನ್ನು ಮಾಡಿಕೊಂಡವರು ಅದರಿಂದ ಮುಕ್ತಿಯನ್ನು ಹೊಂದಬಹುದು ಅಥವಾ ಹೊರಗಡೆ ಬರ್ಬೋದು. ಅದು ಹೇಗೆ, ಯಾವ ಗ್ರಹ ಏನು ಪಾಪವನ್ನು ಮಾಡಿದ್ದಾರೆ, ಅದಕ್ಕೆ ಏನು ಮಾಡಬೇಕು, ಇದನ್ನ ಯಾರಾದರೂ ಹಾಗೆ ಅವಾಗಲೇ ಹೇಳಿದಾಗೆ ಯಾರು ಸಿದ್ಧಿ ಪುರುಷರು ಅಂತೀರಾ ಅಥವಾ ಇನ್ನೊಂದು ಅಂತೀರಾ, ಮೊದಲೊಂದು ಅಂತೀರಾ, ಆ ಥರ ಭಾರತದಾದ್ಯಂತ ಒಂದೊಂದು ಒಬ್ಬೊಬ್ಬರಿದ್ದಾರೆ. ಯಾರು ಒಬ್ಬರು ಏನೋ ಒಂದು ಮಾರ್ಗದರ್ಶನ ಕೊಡ್ತಾರೆ, ಆ ಮಾರ್ಗದರ್ಶನ ಕೊಡುವವರು ಗುರು. ಅದನ್ನು ತೆಗೆದುಕೊಂಡು ನೀವು ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡಿದ್ರೆ ಅಲ್ಲಿ ಪರಿಹಾರ, ಅಲ್ಲಿ ಸಮಸ್ಯೆಯಿಂದ ಹೊರಗಡೆ ಬರ್ತಿರೋ ಹೊರತು ಹಣವನ್ನು ಖರ್ಚು ಮಾಡುವುದನ್ನು ಬರುವುದಿಲ್ಲ. ನಾನು ನಮ್ಮ ವೇದಮೂರ್ತಿಗಳು ಅದೇ ಹೇಳ್ತಾ ಇರ್ತೀನಿ,
ನಿಮ್ಮಲ್ಲಿ ಬಂದಿರೋದು ಅದೇ ಹೇಳ್ತಾ ಇರ್ತೀನಿ, ನೀವಿಬ್ಬರು ಸೇರಿಕೊಂಡು ಎಷ್ಟು ಪ್ರಮಾಣದಲ್ಲಿ ಆ ಚೈತನ್ಯದ ಒಳಗೆ ನಿಮ್ಮ ಚೈತನ್ಯವನ್ನು ಬೆರೆಸಿಕೊಳ್ತೀರೋ ಆಗ ಪರಿಹಾರ. ಯದ್ಭಾವಂ ತದ್ಭವತಿರು ಅಲ್ಲಿ ಎಷ್ಟು ಭಾವನೆಯನ್ನು ಇಟ್ಕೊಂಡು ಆ ಸಂದರ್ಭದಲ್ಲಿ ನೋಡ್ತೀರಾ. ಪರಿಹಾರಕ್ಕೆ ಅಂತ ಹೋಗ್ತೇವೆ, ಹಣವನ್ನು ಖರ್ಚು ಮಾಡುತ್ತೇವೆ. ಇಲ್ಲ ನೀವು ಮುಂದೆ ಬಂದ್ರಲ್ಲ, ಅದಕ್ಕೆ ಎಲ್ಲ ಗೊತ್ತಿರೋ ವಿಚಾರ. ಅದಕ್ಕೆ ನೀವು ಹಣವನ್ನು ಖರ್ಚು ಮಾಡಿರ್ತೀರ, ಅದಕ್ಕೆ ನೀವು ಬರೀ 5 ಮಾರ್ಕ್ಸ್. ನಮ್ಮ ವೇದಮೂರ್ತಿಗಳು ಮಣಿ ಹುಟ್ಟಿದ ಮುಂದೆ ಇರ್ತಾರೆ, ಅದಕ್ಕೆ 5 ಮಾರ್ಕ್ಸ್ ಅಷ್ಟೇ. 300ಕ್ಕೆ 10 ಸಿಗುತ್ತೆ. ಅದರ ಮೇಲೆ ನೀವು ಹೇಗೆ ತೊಡಗಿಸ್ಕೋತೀರಾ, ಅದರಲ್ಲಿ ಆ ಕಾರ್ಯದಲ್ಲಿ ನಿಮ್ಮನ್ನು ನೀವು ಹೇಗೆ ವಿಲನವಾಗ್ತೀರಾ, ಭಾವನೆ ಶುದ್ಧವಾಗಿರಬೇಕು. ನಾನು ಕೊಡುವಂತಹ ಕೆಲವು ಸಾವಿರಾರು ರೂಪಾಯಿಗಳಿಂದ ನನ್ನ ಪೂರ್ವ ಜನ್ಮದ ಕರ್ಮವನ್ನು ತೊಳೆಯಲು ಈ ವೇದಮೂರ್ತಿಗಳು ಇದ್ದಾರೆ. ನನ್ನಲ್ಲಾಗಲಿ ಅವರಲ್ಲಾಗಲಿ ಯಾವ ರೀತಿಯ ಲೋಪದೋಷಗಳು ಬರದ ಹಾಗೆ ನಮ್ಮನ್ನ ಏಕಾಗ್ರತೆಯಿಂದ ನಿನ್ನ ಪೂಜೆಯನ್ನು ಮಾಡಲು ಅನುವು ಮಾಡಿಕೊಡು ಅಂತೇಳಿ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಬೇಕು. ಹಾಗೆ ಅವರನ್ನು ನಾನು ಕೇಳ್ಕೊಳ್ಳೋದು, ನನಗೆ ಮಂತ್ರ ಇತ್ತು ವೇದ ಇವು ಏನು ಗೊತ್ತಿಲ್ಲ, ಹಾಗಾಗಿ ಅವ್ರು ಹೇಳೋದೇನು ಅಂದರೆ ನೀವು ಆಮೇಲೆ ಮಾಡ್ತಾರೆ ಇದು ಹೀಗಂತ ಏನೇನೋ ಅಲ್ಲ ಅದನ್ನು ಮಾಡಬೇಡಿ, ಅದನ್ನು ಆಮೇಲೆ ಮಾಡ್ಕೊಳ್ಳಿ. ಕಾರ್ಯಕ್ರಮದಲ್ಲಿ ಯಾವುದೋ ಒಂದು ವ್ಯಕ್ತಿ ಬಂದಿರ್ತಾನೆ, ಅವನ ಜಾತಕವನ್ನು ಶುದ್ಧಿ ಮಾಡಿಕೊಳ್ಳಲು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಾನೆ. ಆ ಹಣವನ್ನು ತೆಗೆದುಕೊಂಡು ಹಲವಾರು ಸಾವಿರ ರೂಪಾಯಿ ಖರ್ಚು ಮಾಡಿದ್ಮೇಲೆ ನಮಗೆ ಇಷ್ಟು ದುಡ್ಡು ಉಳಿತದೆ ವೇದಮೂರ್ತಿಗಳಿಗೆ ಯಾವುದೇ. ಹಾಗಾಗಿ ಅವರು ಆ ಹಣದಿಂದ ಅವರ ಸಂಸಾರವನ್ನು ನಿರ್ವಹಣೆ ಮಾಡಲಿಕ್ಕೆ ನೀವು ಸಹಾಯಕರಾಗಿರ್ತೀರ. ಆತ ಏನು ಮಾಡಬೇಕು, ನನ್ನನ್ನು ಇವತ್ತು ಉದ್ಧಾರ ಮಾಡಲಿಕ್ಕಾಗಿ ಅವನ ಕರ್ಮವನ್ನು ಕಳ್ಕೊಳ್ಳಲಿಕ್ಕೆ ನನ್ನಲ್ಲಿ ಬಂದಿದ್ದಾನೆ. ನಾನು ಈ ದಿನ ಅವನು ನಂಬಿರುವಂತಹ ದೇವರನ್ನು ತೋರಿಸುವಂತಹ ಸಾಮರ್ಥ್ಯವನ್ನು ನನಗೆ ಕೊಡು ಅಂಥೇಳಿ ಅವರು ಪ್ರಾರ್ಥನೆ ಮಾಡಬೇಕು. ಇಬ್ಬರು ಎಷ್ಟು ಶುದ್ಧ ಮನಸ್ಸಿನಿಂದ ಕೂಡ್ತಾರೋ ಆ ಶುದ್ಧ ಮನಸ್ಸಿನಿಂದ ಮಾಡಿದ ಕಾರ್ಯ ಫಲ ಸಿಗ್ತದೆ. ಫಲ ಸಿಕ್ಕಿದ ನಂತರ ಸಮಸ್ಯೆಯಿಂದ ಹೊರಗಡೆ ಬರ್ತಾರೆ. ಆವಾಗ ಧರ್ಮವನ್ನು ಅಲ್ಲಗಳೆಯುವಂಥ ಸಾಧ್ಯತೆಯೇ ಇಲ್ಲ. ಇವತ್ತು ಸಮಾಜದಲ್ಲಿ 100ಕ್ಕೆ 80 ಜನ ನಾವು ಈ ಪೂಜೆ ಪುರಸ್ಕಾರಗಳು ಅಂದಾಗ ಕೆಲವು ಲಘುವಾಗಿ ಮಾತಾಡುವುದನ್ನು ಕೇಳ್ತೇವೆ. ಇವ್ರು ಹೇಳಿದ್ರು ಇಲ್ಲಿ ಮಾಡಿಸಿದ್ವಿ, ಅವ್ರು ಹೇಳಿದ್ರು ಅಲ್ಲಿ ಮಾಡಿಸಿದ್ವಿ ಅಂತ ಹೇಳಿ. ಬಟ್ ಎಲ್ಲರೂ ಹೇಳಿರ್ತಾರೆ ಯಾವ ಕ್ರಮದಲ್ಲಿ ಮಾಡಬೇಕು ಅಂತ ಮಾಡಿದರೆ ಮಾತ್ರ ಫಲ ಸಿಗಲಿಲ್ಲ ಅಂದರೆ ಮಾರನೇ ದಿವಸ ಸೂರ್ಯ ಉದಯವ ಆಗುವ ಹಾಗೆ ಇಲ್ಲ. ಅಷ್ಟು ಕಡಾಖಂಡಿತವಾಗಿ ನಮ್ಮ ಶಾಸ್ತ್ರ ಅನ್ನುವಂಥದ್ದು ಇದೆ. ಆ ರೀತಿ ಋಷಿಮುನಿಗಳು ಮಾಡಿದ್ದಾರೆ. ಇನ್ನು ಸಮಯ ಆಗಲೇ ಗುರುವಿನ ಪಾತ್ರ, ಗುರು ಯಾತಕ್ಕಾಗಿ ಬೇಕು, ಇದಕ್ಕೆ ಒಂದು ಸಣ್ಣ ಕಥೆಯನ್ನು ಹೇಳಿ ನಾನು ಮುಗಿಸಲಿಕ್ಕೆ ಇಷ್ಟಪಡ್ತೇನೆ. ಒಂದು ಗುರುಕುಲ ಇರುತ್ತೆ, ಅಲ್ಲಿ ವೇದಾಭ್ಯಾಸ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಪ್ರತಿಯೊಂದು ಈಗ ಲೌಕಿಕ ಜಗತ್ತಿನಲ್ಲಿರ್ಬೋದು, ಹಿಂದೆ ಋಷಿಮುನಿಗಳ ಕಾಲದಲ್ಲಿರ್ಬೋದು, ಪ್ರತಿಯೊಬ್ಬ ಗುರುವಿಗೂ ಒಬ್ಬ ಪಟ್ಟ ಶಿಷ್ಯ ಅಂತ ಇರ್ತಾರೆ. ಅದು ಎಲ್ಲ ಕಡೆಯಲ್ಲೂ ನಡೆಯುವಂಥದ್ದು. ಹಾಗೆ ಈ ಗುರುಕುಲದಲ್ಲಿ ಒಬ್ಬ ಶಿಷ್ಯನಿಂದ ರಾಜರ ಅಂತಃಪುರದಿಂದ ಋಷಿಮುನಿಗೆ ಆಹ್ವಾನ ಬರ್ತದೆ. ಅರ್ಜೆಂಟು ಏನೋ ಮಾತಾಡಬೇಕು ಅಂತ ಹೇಳಿ. ಹೀಗೆ ತುಂಬು ಗರ್ಭಿಣಿ, ಯಾವ ಕ್ಷಣದಲ್ಲಾದರೂ ಋಷಿಮುನಿಯ ಪತ್ನಿ ಹೆರಿಗೆ ಆಗ್ಬೋದು. ಅಂಥ ಸಂದರ್ಭದಲ್ಲಿ ಅರಮನೆಯಿಂದ ತಡೆ ಬರ್ತದೆ. ಆಗ ಋಷಿಮುನಿಯಾಗಲಿ ಯಾರೇ ಆಗಲಿ ರಾಜರ ಕರೆಯನ್ನು ತಿರಸ್ಕರಿಸುವಂತಿರಲಿಲ್ಲ. ಆ ರೀತಿ ನಮ್ಮ ಶಿಸ್ತುಬದ್ಧವಾದ ನಿಯಮ ಆಯಿತು. ಹೊರಡುವಾಗ ಈ ಪಟ್ಟ ಶಿಷ್ಯ ಕರೀತಾರೆ, ನೋಡಪ್ಪ ನಾವು ಹೋಗ್ತಾ ಇದ್ದೀನಿ, ನಿನ್ನ ತಾಯಿಗೆ ಏನು ತೊಂದರೆ ಆಗಬಾರದು, ಮಾತ್ರ ನೀನು ಕಾವಿರಬೇಕು. ಅವಾಗ ಇರ್ತಾ ಇದ್ದಿದ್ದು ಕಾಡಿನಲ್ಲಿ ಆಶ್ರಮಗಳು ಅಂದರೆ, ಹಾಗಾಗಿ ನೀನು ಕಾವಲು ಕಾಯಬೇಕು. ನಾನು ಅರಮನೆಗೆ ಹೋಗಿ ಏನು ಅಂತ ಹೇಳಿ ವಿಚಾರವನ್ನು ಮಾಡ್ಕೊಂಡು ಬರುವುದು ನಿನ್ನ ಜವಾಬ್ದಾರಿ. ಯಾವುದೇ ಕಾರಣಕ್ಕೂ ನಾನು ಬರುವ ಮುಂಚೆ ಯಾರನ್ನು ಒಳಗೆ ಬಿಡುವ ಹಾಗಿಲ್ಲ ಅಂತ ಹೇಳಿ ಆದೇಶವನ್ನು ಕೊಟ್ಟು ಹೋಗ್ತಾರೆ. ವಿನಮ್ರನಾಗಿ ಈತ ಅದನ್ನು ಪಾಲಿಸ್ತಾ ಇರ್ತಾನೆ. ಹೆರಿಗೆಯ ಸಂಕಟ ಶುರುವಾಗ್ತದೆ, ನೋವು ಶುರುವಾಗ್ತದೆ.
ಆ ಸಂದರ್ಭದಲ್ಲಿ ಯಾವ ಪ್ರವೇಶ ಮಾಡಿದ್ದು ಕಾಣಿಸ್ತದೆ ಇಲ್ಲಿ ಯಾರಿಗೆ? ಪಟ್ಟ ಶಿಷ್ಯರಿಗೆ. ಯಾರು ಅಂತ ನೋಡ್ತಾನೆ, ಏನು ಅಂತ ಸಂವಾದ ಆಗುತ್ತೆ, ಅದು ಮುಂದೆ ಹೇಳ್ತೀನಿ ಏನು ಅಂತ ಹೇಳಿ. ಆಯ್ತು, ಹೆರಿಗೆ ಆಯಿತು. ಮಾರನೇ ದಿನ ಗುರು ಅಲ್ಲಿಂದ ಬರ್ತಾರೆ, ಸಂತೋಷಪಟ್ಟು ಈ ಶಿಷ್ಯರನ್ನ ಒಳ್ಳೆಯ ರೀತಿಯಲ್ಲಿ ನೀನು ನನ್ನ ಈ ಇದನ್ನು ನೋಡ್ಕೊಂಡಿದ್ದೆ ಆಶ್ರಮವನ್ನು ಅಂತ ಹೇಳಿ ಅವನು ವೇದಾಭ್ಯಾಸ ಮೊದಲು ಅವನು ಹೊರಗಡೆ ಹೊರಡ್ತಾನೆ. ಹೀಗೆ ಮುಂದೆ ಈ ಶಿಷ್ಯ ಒಮ್ಮೆ ಗುರು ಆಗಲೇಬೇಕು, ಅದು ಪ್ರಕೃತಿಯ ನಿಯಮ. ಆಗ ಗುರು ಆದಾಗ ಒಂದೊಂದೇ ಕಡೆ ಸಂಚಾರ ಮಾಡ್ಕೊಂಡು ಬಂದಾಗ ಈ ಜಾಗದಲ್ಲಿ ಬರ್ತದಂದು ವಿಶ್ರಾಂತಿ ಧಾಮ ಅಥವಾ ಏನು ಹೇಳ್ತಾರೆ ಅದಕ್ಕೆ, ಆ ಜಾಗದಲ್ಲಿ ತಂದಿದ್ದಾರೆ. ಆ ಊರಲ್ಲಿ ಇರ್ತದೆ, ನನಗೆ ಈಗ ಪದ ಬರ್ತಾ ಇಲ್ಲ. ಯಾರೋ ಈ ಶಿಷ್ಯನಾಗಿ ಗುರು ಆಗಿರ್ತಾನಲ್ಲ ಅವ್ರ ಮುಂದಲ್ಲಿ ತಂದಿದ್ದಾನೆ. ವಿಷಯ ಗೊತ್ತಾಗ್ತದೆ, ಗುರುಗಳ ಮಗ ಇದ್ದಾರೆ, ಸೊಸೆ ಇದ್ದಾರೆ ಅಂತೇಳಿ ಸಂತೋಷದಿಂದ ಮಾರನೇ ದಿನ ನೀವು ಹೋಗ್ತಾರೆ. ಹೋದರೆ ಏನಾಗ್ತದೆ, ಅಷ್ಟು ವಿಜೃಂಭಣೆಯಾಗಿ ತುಂಬಿ ತುಳುಕುತ್ತಿದ್ದಂತಹ ಗುರುಕುಲ ಇಂದು ನಶಿಸಿ ಹೋಗಿರುತ್ತದೆ. ಗುರುವಿನ ಮಗ ಹೆಂಡತಿ ಇಬ್ಬರೇ ಅಲ್ಲಿ ಮಕ್ಕಳು ಕಡು ಬಡತನದಲ್ಲಿ ಇರ್ತಾರೆ. ಈಗ ಹೋಗ್ತಾನೆ ಆ ಗುರುವಿನ, ಅವನು ದೇವರನ್ನು ತ್ಯಾಗ ಮಾಡಲಿಕ್ಕೆ ಮುಂಚೆ ಪ್ರತಿ ಪಟ್ಟ ಶಿಷ್ಯರ ವಿವರಗಳನ್ನು ಕೊಟ್ಟಿರ್ತಾನೆ. ಅದು ಎಲ್ಲರೂ ಮಾಡ್ತಕ್ಕಂಥದ್ದು. ಈ ಶಿಷ್ಯನ ಬಗ್ಗೆಯೂ ಅವರ ಮಗನಿಗೆ ಗುರುವಿಂದ ವಿಷಯ ತಿಳಿದಿರುತ್ತದೆ. ಯಾವಾಗ ಈ ಶಿಷ್ಯ ಬರ್ತಾನೆ, ಗುರುವಾರವನ್ನು ಸತ್ಕರಿಸ್ತಾರೆ, ಹಾಲನ್ನು ಕೊಡ್ತಾರೆ. ಅದು ಬಿಟ್ಟು ಅವ್ರ ಮನೆಯಲ್ಲಿ ಏನೂ ಇರುವುದಿಲ್ಲ, ಹೇಳುವ ಹಾಗಿಲ್ಲ, ಬಿಡುವ ಹಾಗಿಲ್ಲ, ಹಾಗೆ ಸಂಕಟ ಪಡ್ತಾ ಇರ್ತಾರೆ. ಇದನ್ನೆಲ್ಲ ಈ ಗುರು ನೋಡ್ಕೊಂಡು ಮಾರನೇ ದಿವಸ ತಿರ್ಗಾ ಬರ್ತಾನೆ. ತಿರ್ಗಾ ಬಂದು ಒಂದು ವಿಷಯವನ್ನು ಹೇಳ್ತಾರೆ, ನಿಮ್ಮ ಹತ್ರ ಈ ಒಂದು ಹಸು ಇದೆ, ಅದು ಒಂದರಿಂದ ಹಾಲು ಕುಡಿತಾ ಇದ್ದಾರೆ, ಒಂದು ಸ್ವಲ್ಪ ಹಾಲು ಮಾಡ್ತಾ ಇದ್ದಾರೆ. ನಾಳೆ ಸಂತೆಗೆ ಹೋಗಿ ಈ ಹಸುವನ್ನು ಮಾರ್ಬಿಡು, ಬರ್ತಕ್ಕಂಥ ಹಣದಲ್ಲಿ ದವಸ ಧಾನ್ಯ, ನಿನಗೆ ಬೇಕಾಗಿರ್ತಕ್ಕಂತಹ ಬಟ್ಟೆ, ಅರಿವೆ, ಏನು ಬೇಕು ಎಲ್ಲವನ್ನು ತಗೊಂಡು ಉಳಿದಿರ್ತಕ್ಕಂಥದ್ದು ದಾನ ಮಾಡಬಹುದು. ಇವನಿಗೆ ಗೊಂದಲ. ತಂದೆ ಹೇಳಿದ್ದಾರೆ, ಅತಿ ಉತ್ತಮವಾದ ಶಿಷ್ಯ, ಈಗ ಮುಂಚೆ ಹೇಳಿರ್ತಾರೆ, ಮಾಡಲೋ ಬೇಡವೋ, ಇರ್ತಕ್ಕಂಥದ್ದು ಒಂದು ಹಸು, ಇದರಿಂದ ನನ್ನ ಜೀವನ ಸಾಗಿಸ್ತಾ ಇದ್ದೀನಿ, ಇದನ್ನೂ ಕೊಟ್ಬಿಡು ಅಂತ ಹೇಳ್ತಾ ಇದ್ದಾರಲ್ಲ ಇವರು, ನಾ ಏನು ಮಾಡೋದು? ಅಲ್ಲಿ ತಿರ್ಗ ಪತ್ನಿಯಾದವಳು ಪ್ರೇರೇಪಿಸ್ತಾಳೆ, ನಿಮ್ಮ ತಂದೆಯವರು ಹೇಳಿದ್ರಲ್ವೇ ಇವ್ರ ಬಗ್ಗೆ, ನಡಿ ಹೋಗೋಣ, ಮಾರು ದಿವಸ ಬಂದ್ಬಿಡಿ ಅಂತೇಳಿ ಮಾರ್ತಾರೆ. ಎಲ್ಲ ಏನೇನು ಬೇಕು ಸಾಮಗ್ರಿಗಳನ್ನು ತಗೊಳ್ತಾರೆ ಮನೆಗೆ, ಅವರಿಗೆ ಮಕ್ಕಳಿಗೆ ಬಟ್ಟೆ ಎಲ್ಲ ತೆಗೆದುಕೊಳ್ತಾರೆ. ಸಂತೋಷದಿಂದ ಎಲ್ಲವನ್ನು ವಿತರಣೆ ಮಾಡಿ ಬಂದು ಆವತ್ತಿನ ದಿವಸ ಹಬ್ಬದ ಅಡಿಗೆಯನ್ನು ಮಾಡಿ ಊಟ ಮಾಡ್ತಾರೆ. ಮಾರನೇ ದಿವಸ ನೋಡ್ಕೊಂಡು ಏನೋ ಹೇಳಿದ್ದಾರೆ, ಇನ್ನೇನು ಯಥಾ ಪ್ರಕಾರ ಇದ್ದಿದ್ದೇನೆ, ಇರೋದನ್ನು ಕಳೆದು ಅನ್ನುವಂಥ ಭಾವನೆ ಇರ್ತದೆ. ಶುಭ್ರ ಭಾವನೆ ಏನು ಬರುವುದಿಲ್ಲ ಅಡಿಗೆ. ಮಾರನೇ ದಿವಸ ಬಾಗಿಲು ನೀರು ಹಾಕಬೇಕು, ಎದ್ದೆ ಇಡ್ತಾರೆ, ಬಾಗಿಲು ತೆಗಿತಾರೆ, ಬಾಗಿಲು ಒಳಗಡೆ ಒಂದು ಹಸು ನಿಂತಿರುತ್ತೆ. ತಿರ್ಗಾ ಅದೇ ಗುರು ಮನೆಗೆ ಬರ್ತಾರೆ, ಸ್ವಾಮಿ ನೀವು ಹೇಳ್ದಾಗೆಲ್ಲ ಮಾಡಿದ್ವಿ, ಇವತ್ತು ಬೆಳಿಗ್ಗೆ ಬಾಗಿಲು ತೆಗೆದಾಗ ಒಂದು ಹಸು ಇತ್ತು, ಈ ಹಸು ಮಾರು ಏನು ಬೇಕು ಇವತ್ತು ಕದ ತಿರ್ಗಾ ದಾನ ಮಾಡೋದು. ಇಬ್ಬರು ಮಾತಾಡ್ಕೊತಾರೆ, ಏನೋ ಗೊತ್ತಿಲ್ಲ, ದೇವರು ಹೇಳಿದ್ರು, ಆದರೆ ಇವರಿಗೆಲ್ಲೋ ಏನೋ ವೈಪರೀತ್ಯ ಇರ್ಬೋದು ಮಾನಸಿಕವಾಗಿ, ಏನು ಹೀಗೆ ಹೇಳ್ತಾರೆ ಇವರು, ಈಗ ಬಂದಿರೋದನ್ನು ಮಾಡ್ಬಿಡೋದು ತಾವಲ್ಲ. ಆದರೆ ಒಂದು ಕಡೆ ನಂಬಿಕೆ, ಒಂದು ಕಡೆ ದ್ವಂದ್ವ, ಇದರಲ್ಲಿ ತಿರ್ಗಾ ಹೋಗಿ ಸ್ವಲ್ಪ ಸಂವಾದ ಆಗಿ ಅದನ್ನು ಮಾರ್ಕೊಳ್ತಾರೆ. ಮಾರನೇ ದಿವಸ ಬಾಗಿಲು ತೆಗಿತಾರೆ, ಆ ಪ್ರಕಾರ ಇರ್ತಾರೆ. ಆವಾಗ ಈ ಗುರು ಬಂದಾಗ ಅವನು ಪಾದಪೂಜೆ ಮಾಡಿ ಕೇಳ್ತಾರೆ, ಏನಿದು ಮರ್ಮ ಅಂತ. ಆಗ ಗುರು ಹೇಳ್ತಾನೆ, ನಾನು ನಿಮ್ಮ ತಂದೆಯಲ್ಲಿ ಶಿಷ್ಯನಾಗಿದ್ದಾಗ ನನ್ನ ತಾವು ಕಾಯಿಲೆ ಕೇಳಿದ್ರಪ್ಪ, ನೀನು ಹುಟ್ಟೋ ಸಮಯದಲ್ಲಿ ನಿನ್ನ ಹೆರಿಗೆ ಆಗಬೇಕಿತ್ತು, ಆ ಸಮಯದವರೆಲ್ಲ ಹೋಗಬೇಕಾಗಿತ್ತು, ನನ್ನ ಕಾವಿಗೆ ಹಾಕಿದ್ರು. ಆ ಸಮಯದಲ್ಲಿ ಬ್ರಹ್ಮ ಬಂದ ನಿನ್ನ ಹಣೆಯಲ್ಲಿ ಬರೀಬೇಕು ಅಂತ, ಎಲ್ಲರ ಹಣೆಯಲ್ಲೂ ಬರೀತಕ್ಕಂಥ ಬ್ರಹ್ಮ ಆ ಸಮಯದಲ್ಲಿ ಬಂದ. ಒಳಗಡೆ ಹೋಗೋಂಗಿಲ್ಲ, ನಮ್ಮ ಹುಡುಗರು ಹೇಳಿದ್ದಾರೆ, ನಾನು ಬಿಡೋದಿಲ್ಲ ಅಂದೆ, ಬಿಡೋದಿಲ್ಲ ಅಂದರೆ ಬಾಟ ಇಲ್ಲ. ಅವತ್ತು ದಿವಸ ಆ ಶಕ್ತಿ ಇತ್ತು, ನೀನು ಏನು ಬರೀತೀಯ ಅಂತ ಹೇಳೋ, ಅವಾಗ ನಾನು ನಿಮ್ಗೆ ಬರ್ತೀನಿ. ಅವಾಗ ಹೇಳಿದ್ರು, ಮುಂದೆ ಹೇಳ್ತೀನಿ, ಅದು ಇದು ಪ್ರಸಂಗ.
ಏನು ಬರೆದಿರ್ತಾನೆ, ಇವನು ಜೀವನದ ಕೊನೆಯ ಉಸಿರೋವರೆಗೂ ಇವನ ಜೊತೆ ಒಂದು ಹಸು ಇರಬೇಕು ಅಂತ ಬರೆದಿರ್ತಾನೆ. ಇವನು ಪ್ರತಿ ದಿವಸ ಹಸು ಮಾಡಿದ್ರೆ ಹಸು ಇರಬೇಕು, ಅವನಿಗೆ ಇದು ಪ್ರಾಪ್ತಿ. ಮಾತಿನಲ್ಲಿ ನಾವು ಕೇಳ್ತಾ ಇರ್ತೀವಿ, ಏನು ಪ್ರಾಪ್ತಿ ಇರ್ತದೋ ಅನುಭವದಲ್ಲಿ ಅಂತೇಳಿ, ಅದು ಪ್ರಾಪ್ತಿ. ಅದನ್ನು ತಿಳಿತಕ್ಕಂಥವನು, ಆ ದೈವ ರಹಸ್ಯವನ್ನು ತಿಳಿಯತಕ್ಕಂಥವನು ಗುರು. ಹಾಗಾಗಿ ಗುರುವಿನಲ್ಲಿ ಯಾವ ಪ್ರಮಾಣದಲ್ಲಿ ನಿಷ್ಠೆಯಿಂದ ಹೋಗ್ತೀರೋ ನಿಮ್ಮ ಪ್ರಾಪ್ತಿ ಏನಿರ್ತದೆ ಅದನ್ನು ನಿಮ್ಮ ಜನ್ಮದಲ್ಲಿ ಹಾಸುಹೊಟ್ಟಿ ದೈವ ಪ್ರೇರೇಪಣೆಯಿಂದ ಕಂಡುಹಿಡ್ಕೊಳ್ತಾನೆ, ಅದನ್ನು ಸರಿಪಡಿಸ್ತಾನೆ. ಅದಿಲ್ಲ ಅಂದರೆ ಇವನ ಸ್ವಯಂ ಶಕ್ತಿಯಿಂದ ದಾರಿ ಇರುತ್ತೆ. ಗುರುವಿನ ಪಾತ್ರ ಇದಾಗಿರ್ತದೆ. ಹಾಗಾಗಿ ಎಲ್ಲರಿಗೂ ಗುರುಗಳು ಅನ್ನುವಂಥವ್ರು ಬೇಕಾಗಿದ್ದಾರೆ. ಆದರೆ ನಾನಲ್ಲ ಅವನು. ಇದು ಏನು ಅಂತ ತಿಳಿದಾಗಿದೆ ನನಗೆ. ಇವರೆಲ್ಲ ಏನು ಮಾಡಿದ್ರು, ಏನು ತೋರಿಸಿದ್ರು ನನಗೆ ಯಾವುದು ಗೊತ್ತಾಗಿಲ್ಲ. ಆದರೆ ನಡೆಸ್ಕೊಟ್ಟಿದ್ದಾರೆ. ಬಹುಶಃ ಇದರಿಂದ ಜವಾಬ್ದಾರಿಯನ್ನು ಜಾಸ್ತಿ ಕೊಟ್ಟು ಮುಂದೆ ಇನ್ನೂ ಏನಾದರೂ ಮರೆತು ಹೋಗಿದ್ರೆ ತ್ಯಾಗವನ್ನು ಮಾಡುವುದು ಅಥವಾ ಜಪತಪಗಳನ್ನು ಮಾಡುವುದು, ಅನುಷ್ಠಾನ ಮಾಡುವುದು, ಇದೇ ವೇದಮೂರ್ತಿಗಳೆಲ್ಲ ಸೇರಿಕೊಂಡು ಹೇಳ್ಕೊಟ್ರೆ ನಾನು ಅಭ್ಯಾಸ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಇಷ್ಟು ನನ್ನ ಅನಿಸಿಕೆಗಳನ್ನು ಹಂಚಿಕೊಂಡು ನನ್ನ ಮಾತು ಮುಗಿಸ್ತೇನೆ.